ಅಯೋಧ್ಯೆ ಮಂತ್ರಾಕ್ಷತೆಗೆ ಅನ್ನಭಾಗ್ಯದ ಅಕ್ಕಿ ಎಂಬ ಡಿಕೆಶಿ ಹೇಳಿಕೆಗೆ ಕಾಂಗ್ರೆಸ್ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮಂತ್ರಾಕ್ಷತೆ ಸ್ವೀಕರಿಸಲು ಆಗದವರು ಮಂತ್ರಾಕ್ಷತೆಗೆ ಅಕ್ಕಿ ಕೊಡ್ತಾರೆ. ಅಕ್ಷತೆ ಗೋತ್ರದ ಮೇಲೆ ಕಾಂಗ್ರೆಸ್ ಸಿದ್ದರಾಮಯ್ಯಗೆ ನಂಬಿಕೆ ಇಲ್ಲ. ಅಯೋಧ್ಯೆಗೆ ಹೋಗೋದು ಬಿಡದು ಸಿಎಂಗೆ ಬಿಟ್ಟಿದ್ದು ಅಂತ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ. ಡಿಕೆಶಿ ಹೇಳಿಕೆಯ ವಿರುದ್ಧ ಕಿಡಿಕಿಡಿಯಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. So one last question. On Jan 22, will you be ready for Ram Mandir inauguration, sir? On Jan 22? See, I have not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray. ಅಕ್ಷತೆಯನ್ನ ಸ್ವೀಕರಿಸುವಂತಹ ಮನಸ್ಸೇ ಇಲ್ಲದಂತಹ ಕಾಂಗ್ರೆಸ್ನ ಕೈಗಳಿಗೆ ಮಂತ್ರಾಕ್ಷತೆಗೋಸ್ಕರ ಅಕ್ಕಿಯನ್ನ ಕೊಡುವಷ್ಟು ಉದಾರವಾದಂಥ ಕೈಗಳಿದೆಯಾ ಅನ್ನೋದು. ಅದ್ರ ಜೊತೆಗೆ ಈ ಅಕ್ಷತೆ ಮಂತ್ರ ಗೋತ್ರ ಇದರಲ್ಲೇ ನಂಬಿಕೆ ಇಲ್ಲದೆ ಇದ್ದಂಥ ಸಿದ್ದರಾಮಯ್ಯನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರ. ಈಗ ಜನ ಕೈಗೆ ಸಿಗ್ತಾ ಇರುವಂಥ 5 kg ಅಕ್ಕಿ ಏನಿದೆಯಲ್ಲ, ಅದು ಪ್ರಧಾನಮಂತ್ರಿ ಅನ್ನ ಕಲ್ಯಾಣ ಯೋಜನೆಯಡಿ ನರೇಂದ್ರ ಮೋದಿಜಿಯವರು ಕೊಡ್ತಾ ಇರುವಂಥ 5 kg ಅಕ್ಕಿನ ಹೊರತು ಇದು ಸಿದ್ದರಾಮಯ್ಯನವ್ರು ಕೊಡ್ತಾ ಇರುವಂಥ ಅಕ್ಕಿ ಅಲ್ಲ. ಕಾಂಗ್ರೆಸ್ನವರು ಮಂತ್ರಾಕ್ಷತೆಗೋಸ್ಕರ ಅಕ್ಕಿ ಕೊಡ್ತಾರೆ ಅಂದರೆ ಈ ರಾಜ್ಯದ ಜನನೇ ನಂಬಲ್ಲ. ಅದ್ರ ಜೊತೆಗೆ ಕಳೆದ 10 ವರ್ಷಗಳಿಂದ ಕೇಂದ್ರದಲ್ಲಿ ಅಧಿಕಾರವನ್ನು ಕಳೆದುಕೊಂಡು ಪೇಚಾಡ್ತಿರುವಂತಹ ನೆಲೆನೇ ಕಳ್ಕೊಂಡಿರುವಂಥ ಕಾಂಗ್ರೆಸ್ಸಿಗರಿಗೆ ಅವರಿಗೆ ಕೈ ಚಾಚುವಂತಹ ದೈನೇಶಿ ಸ್ಥಿತಿ ಇದೇನು ಕೊಡೋದಿನ್ನೆಲ್ಲಿಂದ ಬಂತು? ಎಸ್, ಹಾಗಿದ್ರೆ ಪ್ರತಾಪ್ ಸಿಂಹ ಈ ರೀತಿ ವಾಗ್ದಾಳಿ ನಡೆಸೋದಕ್ಕೆ ಡಿಕೆಶಿಗೆ ಏನು ಹೇಳಿದ್ರು? ಡಿಸಿಎಂ ಡಿಕೆಶಿ ಕೊಟ್ಟ ಹೇಳಿಕೆ ಇಲ್ಲಿದೆ, ಕೇಳಿ. So one last question. On Jan 22, will you be ready for Ram Mandir inauguration, sir? On Jan 22? See, I have not been invited. Either my chief minister have not been invited. I could read in the press my Congress president has been invited, but the party will take a call. I am a Shiv, I am a Hindu, I am a Ram Bhakt, I am an Hanuman Bhakt. We all pray from here. See, we have kept all Shiva, Hanuman and here. All mandirs we have in ourselves, within our heart. There is nothing to do politicalize here. RSS people are giving this Arshna, Mantrakshate. Arshna is tamarind we grow. Rice we are giving to every village. Akki one kade, Arshna one kade. Eradu ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.